ನಾಪೋಕ್ಲುವಿನಲ್ಲಿ ಏರ್ಪಡಿಸಲಾಗಿರುವ 26ನೇ ವರ್ಷದ ಚೇನಡ್ಡ ಹಾಕಿ ಕಪ್ ಉತ್ಸವ 2026 ಯಶಸ್ವಿಯಾಗಿ ಏರ್ಪಡಿಸಲು ಕುಟುಂಬಸ್ಥರು ತೋರ್ತಾ ಇರುವ ಉತ್ಸಾಹ, ಆಸಕ್ತಿ ಸ್ಮರಣೀಯ ಅಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಹೇಳಿದ್ದಾರೆ. ಕೊಯ್ಕೆರೆ ಗ್ರಾಮದ ಚೇನಡ್ಡ ಕುಟುಂಬಸ್ಥರ ಐನ್ಮನೆಯಲ್ಲಿ ಆಯೋಜಿಸಲಾಗಿದ್ದ ಶಾಸಕರ ಭೇಟಿ ಕಾರ್ಯಕ್ರಮ ಉದ್ಘಾಟಿಸಿ ಪಾಲ್ಗೊಂಡು ಮಾತನಾಡಿದ ಅವರು, ಕೊಡಗಿನಲ್ಲಿ ಪ್ರತಿ ವರ್ಷವೂ ಹಾಕಿ ನಮ್ಮೆಯನ್ನ ಯಶಸ್ವಿಯಾಗಿ ಆಯೋಜನೆ ಮಾಡಲಾಗ್ತಾ ಇದೆ. ಪ್ರಸಕ್ತ ವರ್ಷ ನಾಪೋಕ್ಲುವಿನಲ್ಲಿ ಏರ್ಪಡಿಸಲಾಗಿರುವ ಚೇನಡ್ಡ ಕಪ್ ಹಾಕಿ ಟೂರ್ನಿಯು ಈ ಹಿಂದೆ ಜರುಗಿದ ಹಾಕಿ ಉತ್ಸವಕ್ಕಿಂತಲೂ ಹೆಚ್ಚಿನ ಯಶಸ್ಸಿಯನ್ನ ಕಾಣಲಿ. ಜನಪ್ರತಿನಿಧಿಯಾಗಿ ತಾನು ಕೊಡವ ಹಾಕಿ ನಮ್ಮಯ್ಯ ಯಶಸ್ಸಿಗೆ ಸರ್ವ ರೀತಿಯ ಸಹಕಾರವನ್ನು ನೀಡ್ತೇನೆ ಎಂದರು. ಭಾರತಾಂಬೆರ ಬಾಳಕು ಬುಳ್ಳಿ ಮುರು ಪೋಲೆ ಕುಂಡಿ ಕಂಜ ಓರು ಕಲ್ಲತ್ತಿಂಗ ಕಂಜ ನಮ್ಮೆ ಅನ್ನಪಿಂಗ ಮುದ್ದಂಡ ಹಾಕಿ ನಮ್ಮೆ ಅನ್ನಲಿಲ್ಲ ಚೇನಂಡ ಒಕ್ಕತ್ರ ಹಿಂಗ ಭಾರಿ ಉತ್ಸಾಹ ಆಸಕ್ತಿ ಇದೆ. ಈ ನಮ್ಮನ್ನು ಯಶಸ್ಸು ಮಾಡೋಣ ಹೇಳಿ ಕಷ್ಟಪಟ್ಟು ಬ್ಯಾಂಗ್ಳೂರಲ್ಲಿ ಎಪ್ಪರತ್ತು ಹೆಚ್ಚಂಗೆ ಚೇನಂಡ ಹಿಂಗಳೇ ಕಮ್ಮಂತ ಹೆಚ್ಚಕ್ಕೆ ಓಡಿ ಕಳಿಸಿತ್ತು. ಸುತ್ತೋಗಿ ಬಂದಿಲ್ಲ, ಓಡಿ ಕಳಿಸಿತ್ತು. ಹಿಂದೆ ಹಿಂಗೆ 3-4 ದಿವಸದ್ದು ಹಾಕಿ ನಮ್ಮೆ ಪ್ರಾರಂಭ 5ನೇ ತಾರೀಕು. ಅದಕ್ಕೆ ನಿಗಳೆಲ್ಲಡ ಪ್ರಯತ್ನ ಶ್ರಮೆ ನಿಗೆಲ್ಲ ಕೂಡ ಕಾವೇರಮ್ಮೆ ಆಶೀರ್ವಾದ ಮಾಡುವ ನಿಗಳ ನಮ್ಮೆ ಇಕ್ಕಾಕಣೆ ಹಾಕತ್ತ ಛಾಯೋಡೆ ಆಪಾದ ಅನ್ನುವಂಥವ್ರು ವಿಶ್ವಾಸ ನನಗೆ. ಈ ನಮ್ಮೆನ ಮಾಡೋಕ್ಕೆ ನಿಮಗೆಲ್ಲ ಕುಡಿತಿಲ್ಲ ಸಾಹಿತ್ಯ ಹಾಡು ಯಶಸ್ಸಾಯ್ತು ಹಾಡು. ನಾನು ஒரு ಜನಪ್ರತಿನಿಧಿ ಆಯಿತು, ஒரு ನಾಗರಿಕನಾಯ್ತು, ವಕೀಲನಾಯ್ತು, ಕೊಡವ ಹಾಕಿ ನಮ್ಮೆರ ಅಭಿಮಾನಿ ಆಯಿತು. ಖಂಡಿತವಾಯ್ತು ನಮ್ಮ ಯಶಸ್ಸಪ್ಪ ಅನ್ನುವಂಥ ವಿಶ್ವಾಸಕ್ಕೆ ವ್ಯಕ್ತಪಡಿಸಿದಾಗ ಸೈಲೆಂಟ್ ಆಗ್ತಿದ್ದೀರಲ್ಲ ಎಲ್ಲ ಸಾಯ್ತ ಹಾಡು ಎಲ್ಲ ಕೂಡಿ ಹಾಕಿ ಉತ್ಸವ ಸಮಿತಿ ಅಧ್ಯಕ್ಷ ಕಂಬನ್ನಿ ಕರಂಬೈ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಚೇನಡ್ಡ ಕುಟುಂಬದ ಅಧ್ಯಕ್ಷ ಚಿಟ್ಟಿ ಅಪ್ಪಯ್ಯ, ಕ್ರಿಕೆಟ್ ನಮ್ಮೆ ಅಧ್ಯಕ್ಷ ಸಿ.ಕೆ. ಅಯ್ಯಪ್ಪ, ಕ್ರಿಕೆಟ್ ಅಕಾಡೆಮಿ ಕಾರ್ಯದರ್ಶಿ ಮಧು ಮಾಚಯ್ಯ, ಒಲಿಂಪಿಯನ್ ಚೆಪ್ಪಿಡಿರ ಪೂಣೆಚ್ಚ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪೋಕ್ಲು.